ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿವಸ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಕ್ಷಮಿಸಿ ಅಂತ ಕೇಳೋದಕ್ಕೆ ಬಾಯೇ ಬರ್ತಾ ಇಲ್ಲ. ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನೀವೇನು ಕೆಲಸ ಹೇಳಿದ್ರು ಮಾಡೋದಕ್ಕೆ ತಯಾರಾಗಿದ್ದೀನಿ. ತಾತ, ಇವನ ಮತ್ತೆ ಮನೆ ಒಳಗೆ ಯಾಕೆ ಸೇರಿಸ್ಕೊಂಡಿದ್ಯಾ? ಇಂಥವ್ರೆಲ್ಲ ಬೀದಿ ಪಾಲಾದ್ರೇನೆ ಬುದ್ಧಿ ಬರೋದು. ನನ್ನ ಮೇಲೆ ನಿನಗೆಷ್ಟು ಸಿಟ್ಟಿದೆ ಅನ್ನೋದು ನನಗೆ ಗೊತ್ತೇ ಸೊಸೆ ಮುದ್ದು. ನಾನು ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಸುಳ್ಳು ಹೇಳಿದ್ದೀನಿ. ನಿಮ್ಮೆಲ್ಲರಿಂದ ಲಕ್ಷಾಂತರ ರೂಪಾಯಿ ದೋಚಿದ್ದೀನಿ. ದಯವಿಟ್ಟು ನಾನು ಬದಲಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದೇನಿದು ಇವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ ಸೊಸೆ ಮುದ್ದು? ನಿನ್ನ ಹಳೆ ಮಾವ ನಿನ್ನೆನೆ ಸತ್ತು ಹೋದ್ನಮ್ಮ. ನಾನು ನಿನ್ನ ಹಾಗೆ ಬದಲಾಗಬೇಕು. ಬದಲಾಗೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಇದೇನ್ ತಾತ, ಮತ್ತೆ ಯಾವ್ದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಇವ್ರ ನಾಟಕನ ನೀನ್ ನಂಬೇಡ. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಹಾಕು. ಇಂಥವ್ರು ಮನೇಲಿದ್ರೆ ಮನೇಲೆ ಮುಳುಗೋಗತ್ತೆ. ಇಲ್ಲ ಸಂಧ್ಯಾ, ತಾನು ಬದಲಾಗಿದ್ದೀನಿ ಅಂತ ಬೇಡ್ಕೋತಿರೋ ಇವನಿಗೆ ಒಂದು ಅವಕಾಶ ಕೊಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಆದ್ರೂ ನೋಡು, ನಾನು ಇವನ ಜೊತೆ ಮಾತಾಡ್ತೀನಿ, ನೀ ಹೊರಡು. ಏ ಜುಗ್ಗ, ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅನ್ನೋದಿದ್ರೆ ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ ಅವರಿಗೆ ನಿನ್ನ ಕೈಯಿಂದಾನೇ ಶಿಕ್ಷೆ ಆಗಬೇಕು. ಏನು? ಹೌದು ದತ್ತ ಅವರೇ, ಯಾವುದೇ ಕಾರಣಕ್ಕೂ ಆ ಶಾರ್ವರಿನ ಸುಮ್ಮನೆ ಬಿಡಬಾರ್ದು. ಅವಳು ಮಾಡಿರೋ ಪ್ರತಿಯೊಂದನ್ನು ಆ ಮನೆಯವ್ರಿಗೆ ಬಿಡಿಸಿ ಬಿಡಿಸಿ ಹೇಳಬೇಕು. ಸಾಕ್ಷಿಯಾಗಿ ನಾನೇ ಇದ್ದೀನಲ್ಲ. ಬನ್ನಿ, ಈಗಲೇ ಹೋಗೋಣ. ನೋಡಿ, ಆ ತಾವರೆಕೆರೆಯಲ್ಲಿ ಕಲೆಕ್ಟ್ ಮಾಡಿದ ಡಾಕ್ಯುಮೆಂಟ್ಸ್ ಅಷ್ಟು ಈ ಕವರಲ್ಲಿದೆ. ಬನ್ನಿ ಹೋಗೋಣ. ಅಲ್ಲಿ ನಡೆದಿರೋ ವಿಚಾರ, ಆ ಶಾರ್ವರಿ ಇಷ್ಟೂ ದಿನ ಮಾಡಿರೋ ಎಲ್ಲ ಕೃತ್ಯಗಳನ್ನ ನಾನು ಆ ಮನೆಯವ್ರಿಗೆ ಎಲ್ರಿಗೂ ಅರ್ಥ ಆಗುವಾಗ ಹೇಳ್ತೀನಿ. ಅವ್ರ ಬಗ್ಗೆ ನಾವು ಆ ಮನೆಯವ್ರಿಗೆ ಹೇಳದೆ ಹೋದ್ರೆ ಆ ಮನೆನ ನರ್ಕ ನರ್ಕ ಮಾಡ್ಬಿಡ್ತಾಳೆ ಆ ಶಾರ್ವರಿ. ಆ ಶಾರ್ವರಿ ಎಂಥ ರಾಕ್ಷಸಿ, ರಕ್ತ ಪಿಶಾಚಿ ಅನ್ನೋದನ್ನ ಆ ಮನೆಯವ್ರಿಗೆ ಎಲ್ರಿಗೂ ತಿಳಿಸೋಣ. ಬನ್ನಿ. ಶಾರ್ವರಿ, ನೀನು ಬಿಟ್ಟ ಬಾಣ ಈಗ ನಿನಗೇ ತಿರುಗು ಬಾಣ ಆಗಿದೆ. ಈ ಹೊತ್ತು ನಿನ್ನ ಆಟಕ್ಕೆ ತೆರೆ ಬೀಳ್ತಾ ಇದೆ. ನಿನ್ನ ಅಂತ್ಯಕ್ಕೆ ಸಿದ್ಧವಾಗಿರು. ತುಳಸಿಯವರೇ, ಎಲ್ಲಿದ್ದೀರಾ ನೀವು? ನಾನು ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಅದು ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದೆ ಮಾಧವ್ ಅವರೇ. ನೀವು ಮಲಗಿದ್ರಲ್ಲ, ಹಾಗಾಗಿ ಹೇಳಿ ಬರೋಕ್ಕಾಗಲಿಲ್ಲ. ಮಲಗಿದ್ರೆ ಎಬ್ಬಿಸ್ಬೇಕು ತಾನೆ, ನಾನು ಬರ್ತಾ ಇದ್ದೆ. ನೀವು ಈ ಟೈಮಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ತುಳಸಿಯವರೇ. ನೀವು ಒಬ್ಬೊಬ್ಬರೇ ಓಡಾಡುವಾಗ ಸುಸ್ತಾದರೆ ಏನು ಮಾಡ್ತೀರಾ? ಸರಿ, ಯಾವ ದೇವಸ್ಥಾನ ಅಂತ ಹೇಳಿ, ನಾನೇ ಬರ್ತೀನಿ. ಪರವಾಗಿಲ್ಲ ಮಾಧವ್ ಅವರೇ, ಪೂಜೆ ಎಲ್ಲ ಮುಗಿದಿದೆ. ಸ್ವಲ್ಪ ಹೊತ್ತಿಗೆ ನಾನೇ ಬಂದ್ಬಿಡ್ತೀನಿ. ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಹುಷಾರು. ಸರಿ ಮಾಧವ್ ಅವರೇ, ಬರ್ತೀನಿ. ನನಗೆ ಕ್ಷಮಿಸ್ಬಿಡಿ ಮಾಧವ್ ಅವರೇ. ನನಗೆ ಸುಸ್ತಾಗ್ತಾ ಇತ್ತು, ತುಂಬ ಹೊಟ್ಟೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಅದಕ್ಕೆ ನಿಮ್ಗೆ ಹೇಳ್ದೆ ಬಂದ್ಬಿಟ್ಟೆ. ತುಳಸಿ ಅವರು ನಾನೇ ಡಾಕ್ಟರ್ ಕರೀತಾ ಇದ್ದಾರೆ. ದೇವ್ರೆ, ಮಗುಗೆ ಯಾವ ತೊಂದರೆನೂ ಆಗದೆ ಇರಲಿ. ಮಗು ಬೆಳವಣಿಗೆ ಆರೋಗ್ಯವಾಗಿರಲಿ.
ಏನ್ ದತ್ತವ್ರೆ, ಒಂದು ಆಟೋ ಸಿಗ್ತಾ ಇಲ್ವಲ್ಲ. ಒಳ್ಳೆ ಕೆಲಸ ಹೊರಟಾಗ್ಲೇ 108 ವಿಘ್ನ ಅಂತಾರಲ್ಲ, ಹಾಗಾಯ್ತು. ನಾವು ಸಮರ್ಥನ ಜೊತೆನೆ ಹೊರಟೋಗ್ಬೇಕಾಗಿತ್ತು. ಸಮರ್ಥ ಇದ್ದಾಗ ನೀನೆಲ್ಲಪ್ಪ ನಶೆನಲ್ಲಿದ್ದೆ, ಹಾಗೆ ಹೋಗೋಕ್ಕಾಗ್ತಿತ್ತು ಹೇಳು? ದತ್ತವ್ರೆ, ಏನೋ ನಾನು ಬದಲಾಗ್ತಿದ್ದೀನಿ ಅನ್ನೋ ಸಮಾಧಾನಕ್ಕೋ ಅಥವಾ ನೀವು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಿ ಅನ್ನೋ ನೋವುಗೋ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟೆ. ಅದಕ್ಕೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಜುಗ್ಗ, ಈ ಕ್ಷಮೆ ಅನ್ನೋದು ಬಾಯಿ ಮಾತಿಂದ ಬರುವಂಥದ್ದಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತಂದ್ರೆ ಆ ತಪ್ಪನ್ನ ಸರಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಾಡಿದ ತಪ್ಪಿಗೆ ಶಿಕ್ಷೆನೂ ಆಗಬೇಕು. ಏನ್ ಶಿಕ್ಷೆ ಆದ್ರೂ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನನಗೆ ಶಿಕ್ಷೆ ಆಗೋದಕ್ಕೆ ಮುಂಚೆ ಆ ಶಾರ್ವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದಕ್ಕೆ ನನ್ನಿಂದ ಏನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀನಿ. ಖಂಡಿತವಾಗ್ಲೂ ದತ್ತವ್ರೆ, ನನ್ನನ್ನು ನಂಬಿ. ಆಟೋ ಬಂತಲ್ಲ, ಬನ್ನಿ ದತ್ತವ್ರೆ. ಓಹೋ, ಇದು ಶಾರ್ವರಿ ಕೆಲಸನೇ. ತಾತ, ಏನಾಯ್ತು? ಯಾಕೆ ಸುಸ್ತಾಗಿದ್ಯಾ? ಮಾವ ಎಲ್ಲಿ ತಾತ? ವರ್ಷದ ಹಿಂದೆ ಮಾಡಿದ ಆಕ್ಸಿಡೆಂಟ್ ಅನ್ನೇ ಮುಚ್ಚಾಕ್ತಳು ನಾನು. ಇನ್ನಿವೆಲ್ಲ ಯಾವ ಲೆಕ್ಕ ನನಗೆ? ತಾತ, ತಗೊಳ್ಳಿ, ನೀರು ಕುಡೀರಿ. ಯಾಕೆ ತಾತ, ಯಾಕೆ ಹೀಗಿದ್ಯಾ? ಮಾವ ಎಲ್ಲಿ ಹೋದ್ರು? ಮತ್ತೆ ಏನಾದ್ರೂ ತೊಂದರೆ ಮಾಡಿದ್ರಾ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದೇನೋ ಮಗನ ಹತ್ರ ಮಾತಾಡಬೇಕು ಅಂತಿದ್ದ. ಅದು ಎಲ್ಲಿ ಹೋದ್ನೋ ನನಗೂ ಗೊತ್ತಿಲ್ಲ. ಓ ಹೌದಾ? ಹೋಗ್ಲಿ ಬಿಡು. ಹೊಟ್ಟೆಗೇನು ಸಿಗದೆ ಇದ್ರೆ ನೇರವಾಗಿ ಇಲ್ಲಿಗೆ ಬರ್ತಾರೆ. ನೀನು ಮತ್ತೆ ಅವ್ರ ಮಾತಿ ಕರ್ಗಿ ಮನೆ ಒಳಗೆ ಸೇರಿಸ್ಕೊಂಬೇಡ. ದುಷ್ಟರಿಂದ ದೂರ ಇದ್ರೇನೆ ಒಳ್ಳೇದು. ನನಗೆ ಎದುರಾಗಿ ನಿಲ್ಲೋರು ಯಾರೇ ಆಗಲಿ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಅದು ಅವನೇ ಆಗಲಿ, ನೀವೇ ಆಗಲಿ, ನಿಮ್ಮ ಸೊಸೆನೇ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.